ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಶುಕ್ರವಾರದ ವ್ಲಾಗ್ ಇದು. ನೋಡಿ, ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಆಟ ಆಡ್ಕೊತ ಕುಂತಿದ್ದಾಳೆ ಅಂತ ಹೇಳಿ ನಾನು ಸುಮ್ಮನೆ ಇದ್ದೀನಿ. ಆದರೆ ಅವಳು ಆಟ ಆಡ್ತಾ ಇರಲಿಲ್ಲ, ಆಚೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ಲು. ನನ್ನ ಮಗ ಅಲ್ಲೇ ನಮ್ಮೂರಲ್ಲೇ ದಾಟಿದ್ದ. ನಾವು ಹಾಗೆ ಅಂದ್ಕೊಂಡಿದ್ವಿ, ನಾವು ಊರ ಕಡೆನೇ ದಾಟಲಿ, ಅಲ್ಲೇ ಸ್ವಂತ ಮನೆಯಲ್ಲೇ ದಾಟಲಿ ಅಂತ ಅಂದ್ಕೊಂಡಿದ್ವಿ. ಆದರೆ ಅವಳು ಆಚೆ ಬರ್ತಾಯಿದ್ವಲ್ಲ, ಅದಕ್ಕೆ ಅಜ್ಜಿ ಅಂದರು ಬೇಡ ಬಿಡು, ತಡಿಬೇಡ, ಹೋಗಲಿ ಅಂತ ಹೇಳಿದರು. ಅದಕ್ಕೆ ನಾನು ಸುಮ್ಮನೆ ಅದೇ ಆಚೆ ಬರ್ತಕ್ಕೆ ಟ್ರೈ ಮಾಡಿದ್ಲು. ಅವಳು ಅಂದರೂ ಬಂದೇ ಬಿಟ್ಲು ಆಚೆ. ಅದಕ್ಕೆ ಇವತ್ತು ನಾವು ಬಾಗಿಲು ಪೂಜೆ ಮಾಡಿ ಏನಾದರೂ ಸ್ವೀಟ್ ಮಾಡು ಅಂತ ಹೇಳಿದರು ಅಮ್ಮ. ಆಯ್ತಮ್ಮ ಅಂತ ಹೇಳಿ ಇವತ್ತು ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ದೇವರಿಗೆ ಹಚ್ಚಲಿಗೆ ಎಡೆ ಹಿಡಿಬೇಕು ನಾವು ಇವತ್ತು. ಹಾಗಾಗಿ ನಾನು ಹಂಗಾರೆ ಮಾಡಿದ್ರಾಯ್ತು ಅಂತ ಹೇಳಿ ಅವ್ರು ಬರೋದನ್ನೇ ವೇಟ್ ಮಾಡ್ತಾ ಇದ್ದೆ. ನೋಡಿ, ಅಂತೂ ಇಂತೂ ಹಾಗೆ ಹೀಗೆ ಸರ್ಕಸ್ ಮಾಡಿ ಬಂದ್ಲು ಆಚೆ. ನೋಡಿ, ಬರ್ತಾ ಇದ್ದಾಳೆ ಇವಾಗ. ಬಂದ್ಲು ನೋಡಿ, ಆಚೆ ಬಂದ್ಲು. ಹಾಗೆ ಅವ್ರ ಅಣ್ಣನ ಜೊತೆಗೆ ಫುಲ್ ಜಗಳ ಮಾಡ್ತಾಳೆ ಇವಳು. ಇಟ್ಟಿದ್ದಾಳೆ ಇವಾಗ ಇನ್ನೂ 9 ತಿಂಗಳು ಅವಳಿಗೆ. ಇವಾಗಲೇ ಅವನ ಜೊತೆಗೆ ಜಗಳ ಸ್ಟಾರ್ಟ್ ಮಾಡ್ತಾಳೆ. ಅವನು ಹೂವಿನ ಕೊಂಡ್ಲು ಹಿಡ್ಕೊಂಡು ಮೇಲೆ ಇಡ್ತಾ ಇದ್ದಾನೆ, ಅವಳಿಗೆ ಸಿಗಬಾರ್ದು, ಹಾಳು ಮಾಡ್ತಾಳೆ ಅವಳು ಅಂತ ಹೇಳಿ. ಇವಳು ನೋಡಿದರೆ ಬಿಡ್ತಾನೇ ಇಲ್ಲ. ಹೋಗಿ ಅದೇ ಬೇಕು ಅಂತ ಹೇಳಿ ಅವನಿಗೆ ಚೀರಿ ಹೇಳ್ತಾ ಇದ್ದಾಳೆ. ಅವನು ಬೇಡಮ್ಮ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಇವಳು. ಅವನ ಜೊತೆಗೆ ಜಗಳ ತೆಗಿತಾ ಇದ್ದಾಳೆ. ನೋಡಿ, ಕಾಲು ಮೆಟ್ಲು ಹತ್ತಿ ಹೋಗ್ತೀನಿ ಅಂತ ಹೇಳಿ ಹೊರಟಿದ್ದಾಳೆ. ಅಮ್ಮಗೆ ಭಯ, ಎಲ್ಲಿ ಬಿದ್ದಾಳೋ ಏನೋ ಅಂತ ಹೇಳಿ. ಅಮ್ಮ ನೋಡಿದರೆ ಅವಳನ್ನು ಬಿಟ್ಟು ಸರಿತಾನೇ ಇಲ್ಲ, ಹಿಡಿಯೋಕ್ಕೆ ಹೋಗ್ತಾ ಇದ್ದಾಳೆ. ಬೇಡಮ್ಮ, ಹತ್ತಬೇಡ ಅಂತ ಕೇಳಿದರೆ ಅವಳನ್ನು ನೋಡಿ ನಕ್ಕು ಮತ್ತೆ ಹೋಗ್ತಾ ಇದ್ದಾಳೆ ಇವಳು. ಈ ಥರ ತುಂಟಿ ಮಾಡ್ತಾ ಇದ್ದಾಳೆ. ಅವಳನ್ನು ಹಿಡಿಯೋಕ್ಕೆ ಆಗ್ತಾ ಇಲ್ಲ ನಮಗೆ, ಅಷ್ಟು ತುಂಟಿತನ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಇವಾಗ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ನೋಡಿ, ಯಾವ ಥರ ಇದ್ದಾಳೆ ಅಂತ. ನಮಗಂತೂ ನಕ್ಕು ಸಾಕಾಗಿಬಿಡುತ್ತೆ. ಇವರಿಬ್ಬರು ಜಗಳ ನೋಡಿದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಆ ಥರ ಮಾಡ್ತಾ ಇದ್ದಾಳೆ. ಹಾಗೆ ಅಮ್ಮ ಬಂದರೆ ನನಗಂತೂ ಫುಲ್ ಅರ್ಧಕ್ಕರ್ಧ ಕೆಲಸ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಇವಾಗ ಎಲ್ಲ ಮಾಡ್ತಾ ಇದ್ದಾರೆ ಅಮ್ಮ. ಮಗಳು ಕರ್ಕೊಳೋದು, ಮತ್ತು ಬಟ್ಟೆ ತೊಳೆಯೋದು, ಏನಾದರೂ ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಏನಾದರೂ ಇದ್ದರೆ ಮಾಡ್ತಾಳೆ. ನಿನಗೆ ಬೇಜಾರಾಗಿರುತ್ತೆ ಅಮ್ಮ, ಮಾಡಿ ನಾನು ಮಾಡಿಕೊಡ್ತೀನಿ ಇರು ಅಂತ ಹೇಳಿ ಮಕ್ಕಳನ್ನೂ ಕರ್ಕೊತಾಳೆ, ಕೆಲಸನೂ ಮಾಡ್ತಾಳೆ. ನೋಡಿ, ಇವಳು ಹೊಂಟಿದ್ದಾಳೆ ಇವಾಗ ಯಾವ ಥರ ಆಟ ಆಡ್ತಾ ಇದ್ದಾಳೆ ಅಂತ. ಅಮ್ಮ ನೋಡಿ ಅಲ್ಲಿ, ಅಮ್ಮ ಅವಳನ್ನು ಎತ್ಕೊಳಕ್ಕೆ, ಅವನು ಎತ್ಕೊಂಡಿದ್ದಾಳಲ್ವ ಇವಾಗ ಕೌಶಿಕನ್ನ, ನನ್ನೂ ಎತ್ಕೊ ಅಂತ ಹೇಳಿ ಹಠ ಮಾಡ್ತಾ ಇದ್ದಾಳೆ. ನನ್ನೂ ಎತ್ಕೊ ಅಂತ ಹೇಳಿ ಅಳ್ತಾ ಇದ್ದಾಳೆ ಅವಳಿಗೆ. ಅದಕ್ಕೆ ಅಮ್ಮ ಎತ್ಕೊತಾ ಇದ್ದಾರೆ. ಅವನು ಎತ್ಕೊ ಅಂತ ಹೇಳಿ ಇಬ್ಬರನ್ನೂ ಎತ್ಕೊತಾ ಇದ್ದಾರೆ ಅಮ್ಮ. ಇವಾಗ ನೋಡಿ ಯಾವ ಥರ ಹಠ ಮಾಡ್ತಾ ಇದ್ದಾರೆ ಇಬ್ಬರು. ಅಮ್ಮ ಅಂದರೆ ಅಷ್ಟು ಇಷ್ಟಪಡ್ತಾ ಇದ್ದಾರೆ ಇಬ್ರಿಗೂ, ಅಮ್ಮ ಬೇಕು. ಹಾಗೆ ಸಾಯಂಕಾಲ ಆಯಿತು, ಎಲ್ಲ ಕೆಲಸ ಮಾಡೋಣ ಅಂತ ಹೇಳಿ ಸಾಯಂಕಾಲದ ಕಸ ಗುಡಿಸಿ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಸ್ವೀಟ್ ಮಾಡಿ ದೇವ್ರ ಮುಂದೆ ಬೆಳಗ್ಗೆನೇ ದೀಪ ಪೂಜೆ ಮಾಡಿರ್ತೀವಲ್ವ, ಅದಕ್ಕೆ ಹಚ್ಚಲ ತೊಳೆದು ಹೂವಿಟ್ಟು ಪೂಜೆ ಮಾಡಿದೆ. ಪೂಜೆ ಮಾಡಿ ಸ್ವೀಟ್ ಮಾಡಿದೆ, ಒಂದು ಸ್ವಲ್ಪ ಸ್ವೀಟು, ಅದನ್ನು ಎಡೆ ಹಿಡಿದೆ. ಇನ್ನೂ ಯಜಮಾನ್ರು ಇನ್ನೂ ಬಂದಿರಲಿಲ್ಲ, ತೆಂಗಿನಕಾಯಿ ಇರಲಿಲ್ಲ, ಖಾಲಿ ಆಗಿತ್ತು. ಅವ್ರಿಗೆ ಹೇಳಿದ್ದೆ ಫೋನ್ ಮಾಡಿ ತೊಗೊಂಡು ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಆಯಿತು, ಹಾಗಾದರೆ ಅವ್ರು ಬರೋವ್ರಿಗೆ ಪೂಜೆ ಎಲ್ಲ ಮುಗಿಸ್ಕೊಳೋಣ, ಆಮೇಲೆ ಎಡೆ ಹಿಡಿದು ಕಾಯಿ ಹೊಡೆದ್ರಾಯ್ತು ಅಂತ ಹೇಳಿ ಎಡೆ ಹಿಡಿದು ಎಲ್ಲ ಪೂಜೆ ಅದೆಲ್ಲ ಮುಗಿಸಿ ಎಡೆ ಮಾಡಿದೆ. ಎಡೆಗೆ ಸ್ವಲ್ಪ ಸ್ವೀಟ್ ಅಷ್ಟೇ ಮಾಡಿದೆ. ಬೆಳಗ್ಗೆ ಮಾಡಿದ್ದ ಅನ್ನ ಇನ್ನೂ ಇಷ್ಟ ಜಾಸ್ತಿ ಇತ್ತು, ಅದಕ್ಕೆ ಅದನ್ನೇನು ಅನ್ನ ಮಾಡಲಿಲ್ಲ ನಾನು, ಸ್ವೀಟ್ ಅಷ್ಟೇ ಎಡೆ ಹಿಡಿದೆ. ಇವಳು ಆಟ ನೋಡಿ, ನಮ್ಮಮ್ಮ ಇದ್ದರೆ ಯಾಪರಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅಂತ. ಅಮ್ಮ ಬಂದ ಮೇಲೆ ನನಗಂತೂ ಫುಲ್ಲು ಅರ್ಧ ಕೆಲಸ ಕಡಿಮೆ ಆಗಿಬಿಟ್ಟಿದೆ. ಎಲ್ಲ ಕೆಲಸನೂ ಹಾಗೆ ಮಾಡ್ತಾರೆ, ಯಾರು ಬಿಡಿಸಿ ಮಾಡಲ್ಲ, ತಾಯಿ ಅಷ್ಟೇ ಅಲ್ವಾ, ತಾಯಿ ಒಬ್ಬಳೇ ಮಾಡ್ತಾಳೆ ಮಗಳನ್ನು ಬಿಡಿಸಿ. ನೋಡಿ, ನಮ್ಮ ಯಜಮಾನ್ರು ಬಂದ ಮೇಲೆ ಎಲ್ಲ ಕೆಲಸನೂ ಆಗಿತ್ತು. ಕಾಯಿ ಹೊಡೆದು ಎಡೆ ಹಿಡಿದು ಪೂಜೆ ಮಾಡಿದೆ. ಹಾಗೆ ನಮ್ಮ ಕೌಶಿಕು ಏನು ಮಾಡ್ತಾಯಿದ್ರ ಅಂತ ಕೇಳ್ತಾ ಇದ್ದ. ಅವಳು ಅವರಪ್ಪ ಬಂದಿದ್ದಕ್ಕೆ ಫುಲ್ ಖುಷಿ ಪಟ್ಟಿದ್ದಾಳೆ. ಇದು ನೋಡಿ ಮಧ್ಯಾಹ್ನದ ವ್ಲಾಗ್ ಇದು. ನಮ್ಮಮ್ಮನೇ ಬಟ್ಟೆ ಅದೆಲ್ಲ ತೊಳೆದಿದ್ರು, ಅದಕ್ಕೆ ನಾನು ಇದನ್ನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗಳು ಓಸು ಫಸ್ಟಿಗೆ ನೋಡ್ತಾ ಇರ್ತಾರಲ್ವ, ಅದಕ್ಕೆ ಅವಾಗ ಆದರೆ ಸರಿ ಹೋಗಲ್ಲ ಅಂತ ಹೇಳಿ ಅವ್ನು ಫಸ್ಟ್ ಹಾಕಿ ಇವನ್ನ ಹಾಕ್ತಾಯಿದ್ದೀನಿ. ಅಮ್ಮ ಬಟ್ಟೆ ಎಲ್ಲ ತೊಳೆದು ಇಡ್ತಾ ಇದ್ದಾರೆ. ತುಂಬಾ ಬಟ್ಟೆ ಆಗಿಬಿಡುತ್ತೆ. ಯಜಮಾನ್ರು, ನಮ್ಮ ಮಕ್ಕಳು ಮತ್ತು ಅಜ್ಜಿಯು ಅಂದರೆ ತುಂಬ ಬಟ್ಟೆ ಆಗಿರುತ್ತೆ. ಅದಕ್ಕೆ ಅಮ್ಮನೇ ಒಗಿತಾ ಇದ್ದಾರೆ. ಎಲ್ಲ ಬಟ್ಟೆ ಒಗೆದು ಒಣ ಹಾಕಿ ಬರ್ತಾರೆ, ಅವರೇ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಬಂದಿದ್ದಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಗಿದೆ. ನೋಡಿ, ಈ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇಷ್ಟೆಲ್ಲ ಬಟ್ಟೆ ಒಗೆದು ಹಾಕಿದ್ದಾರೆ ನಮ್ಮಮ್ಮ. ನಮ್ಮ ಕೌಶಿಕನು ಹೋಗಿದ್ದ, ನಾನು ನಮ್ಮ ಕೌಶಿಕ, ನಮ್ಮ ಚಿನ್ನಿ ಕೂಡ ಹೋಗಿದ್ವಿ. ನೋಡಿ, ನಮ್ಮ ಚಿನ್ನಿ ಅಲ್ಲಿನೂ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ಲು. ಅವಳು ಮಾಡೋದು ನೋಡಿದರೆ ನಮಗಂತೂ ಫುಲ್ ಖುಷಿ ಬರುತ್ತೆ, ಅಷ್ಟು ಕಾಮಿಡಿತನ ಮಾಡ್ತಾಳೆ ಅವಳು.
ಮೊಂಡಿನೂ ಹಾಗೆ ಇದ್ದಾಳೆ, ಅಷ್ಟೇ ಹಠನೂ ಮಾಡ್ತಾಳೆ. ಆಮೇಲೆ ಶೂ ಹೊಡೆದಿದ್ಲು ಅಂತ ಹೇಳಿ ಹಾಸಿಗೆಯಲ್ಲಿ ಅಮ್ಮ ತೊಳೆದು ಹಾಕಿದ್ರು. ಸ್ಮೆಲ್ ಆಗುತ್ತೆ ಇರಮ್ಮ, ಬಿಸಿಲಿದೆ ತೊಳೆದು ಹಾಕಿಬಿಡ್ತೀನಿ ಅಂತ ಅಷ್ಟೆಲ್ಲ ಹಾಸಿಗೆ ಅವನ್ನೆಲ್ಲ ತೊಳೆದು ಹಾಕಿದರು. ಆಮೇಲೆ ಸ್ವಲ್ಪ ಅಡುಗೆ ಮಾಡೋದು, ಬೆಂಡೆಕಾಯಿ ಹುರಿದು ಅಡುಗೆ ಮಾಡಿದ್ವಿ ನೈಟಿಗೆ ಊಟಕ್ಕೆ. ಅಡುಗೆ ಅದಕ್ಕೆಲ್ಲ ಮಾಡಿ ರೆಡಿ ಮಾಡಿದ್ವಿ. ಎಲ್ಲ ಕೆಲಸ ನೋಡಿ ಅಮ್ಮನೇ ಮಾಡಿದರು ಇವತ್ತು. ಮೆಣಸಿನ್ಕಾಯಿ ಕರೆದಿದ್ವಿ, ಬೆಂಡೆಕಾಯಿ ಪಲ್ಯ ಮಾಡಿದ್ವಿ, ಒಂದು ಸ್ವಲ್ಪ ಸ್ವೀಟ್ ಅದೆಲ್ಲ ಮಾಡಿಕೊಂಡು ಊಟ ಮಾಡಿದ್ವಿ ಇವತ್ತಿನ ದಿನ ಹೀಗಿತ್ತು. ಯಾವ ಥರ ಅನ್ನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ. ನನಗಂತೂ ಅಮ್ಮ ಬಂದಿದ್ದಕ್ಕೆ ಫುಲ್ ಖುಷಿಯಲ್ಲಿದ್ದೀನಿ. ಆದರೆ ಹೋಗ್ತಾ ಇದ್ದಾರೆ ಅವರು, ಇನ್ನೊಂದು ವಾರ ಬಿಟ್ಟರೆ ಹೋಗ್ತಾರೆ. ನನಗಂತೂ ಬೇಜಾರಾಗುತ್ತೆ ಅಮ್ಮ ಹೋಗಿಬಿಟ್ರೆ ಅಂತೂ. ಯಾರು ಅತ್ತೆ ಮನೆಯಲ್ಲಿ ಯಾರು ನೀ ತಿಂದೇನು ನೀನು ಬಿಟ್ಟೇನು ಅಂತ ಯಾರೂ ಕೇಳಲ್ಲ ಫ್ರೆಂಡ್ಸ್. ಆದರೆ ತಾಯಿ ಹಂಗಲ್ವಲ್ಲ, ನೀ ಊಟ ಮಾಡಮ್ಮ, ನೀನು ಇದನ್ನು ಮಾಡು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಅಮ್ಮ. ನೋಡಿ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಅಮ್ಮ. ನಾನು ಹೇಳಿದ್ರೆ ಬೇಡಮ್ಮ ಇನ್ನೊಂದು ವಾರ ಇರಿ ಅಂತ ಹೇಳ್ತಾ ಇದ್ದೆ. ಹೋಗ್ತೀನಿ ಅಂತ ಹೇಳ್ತಾ ಇದ್ರು, ಬೇಡ ಇನ್ನೂ ಒಂದು ವಾರ ಇರೋ ಅಮ್ಮ ಅಂತ ಹೇಳ್ತಾ ಇದ್ದೆ ನಾನು. ಹಾಗೆ ನೋಡಿ ಇವರಿಬ್ಬರು ಆಟನೂ ಅಂತೂ ನೋಡಿದರೆ ನಮಗಂತೂ ಫುಲ್ ಖುಷಿ ಬರುತ್ತೆ. ಬರೀ ಆಟ ಆಡ್ತಾ ಇರ್ತಾರೆ ಇವರಿಬ್ಬರು. ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾನೆ ತಂಗಿನ. ಇವರಿಬ್ಬರು ಆಟ ನೋಡಿದರೆ ನಮಗೆ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಅಣ್ಣ ತಂಗಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಅದಕ್ಕೆ ಅಮ್ಮಗೆ ಹೇಳಿದ್ದೀನಿ ಇನ್ನೂ ಒಂದು ವಾರ ಬೇಡ ಅಮ್ಮ ಇರು, ಆಮೇಲೆ ಅಮಾವಾಸ್ಯೆ ಇರುತ್ತೆ, ಅಮಾವಾಸ್ಯೆ ಇನ್ನೆರಡು ದಿನ ಇದ್ದಾಗ ನೀನು ಊರಿಗೆ ಹೋಗು ಅಂತ ಹೇಳಿದ್ದೀನಿ. ಯಾಕಂದರೆ ಅಲ್ಲಿ ಪೂಜೆ ಹಾಕ್ತಾರೆ, ಅಮ್ಮ ದೀಪ ಕಾಯ್ತಾರೆ 5 ದಿನ. ಅದಕ್ಕೆ ಅವರು ಹೋಗಲೇಬೇಕು, ಆವಾಗ ಅವ್ರನ್ನ ಇಟ್ಕೊಳಕ್ಕೂ ಆಗಲ್ಲ. ಅದಕ್ಕೆ ಹೋಗು ಅಂತ ಹೇಳಿದ್ದೀನಿ. ಅದೇ ಮುಂದಿನ ಶುಕ್ರವಾರ ಹೋಗ್ತೀನಿ ಅಂತ ಹೇಳಿದ್ದೀನಿ. ಯಜಮಾನ್ರಿಗೂ ಹೇಳಿದೆ, ಇಲ್ಲ ಅಮ್ಮ ಊರಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡು ಅಂತಂದೆ. ಇಲ್ಲ ಅಕ್ಕ ಇರಿ ಇನ್ನೊಂದು ವಾರ, ಆಮೇಲೆ ಹಬ್ಬ ಇನ್ನೆರಡು ದಿನ ಇರುವಾಗ ಹೋಗುವಂತ್ರಿ ಅಂತ ಹೇಳಿದರು. ಹ್ಞೂ ಅಪ್ಪ ಅಂತ ಹೇಳಿದ್ದಾರೆ. ಇವಾಗ 8 ದಿನ ಇರ್ತಾರೆ ಅಮ್ಮ. ನೋಡಿ ನನ್ನ ಮಗಳು ತರಲೆ ಅಂತೂ, ಅವಳಂತೂ ನಮಗೆ ಹಿಡಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಮೈಯೆಲ್ಲ ಸುಸ್ತಾಗಿಬಿಡುತ್ತೆ, ಅಷ್ಟು ಮೊಂಡಿತನ ಮಾಡ್ತಾಯಿದ್ದಾಳೆ. ಅಮ್ಮ ಬಂದಿದ್ದಕ್ಕೆ ಏನೋ ನನಗೆ ಸ್ವಲ್ಪ ಹೆಲ್ಪ್ ಆಗಿದೆ. ಅವಳೇ ನನಗೆ ಎಲ್ಲ ಕೆಲಸ ಮಾಡಿ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾಳೆ. ತಾಯಿ ಋಣ ಅಂತೂ ಯಾವತ್ತೂ ತೀರ್ಸೋಕ್ಕಾಗಲ್ಲ ಫ್ರೆಂಡ್ಸ್. ನನಗಂತೂ ನಮ್ಮಮ್ಮನಂತೂ ನೋಡಿದರೆ ನನಗೆ ಅವಳನ್ನು ಬಿಟ್ಟೇ ಇರಲ್ಲ ನಾನು. ಅಷ್ಟು ಅವಳನ್ನು ಬಿಟ್ಟಿರೋಕ್ಕೆ ಬೇಜಾರಾಗುತ್ತೆ. ಎಲ್ಲ ಕೆಲಸನೂ ಮಾಡ್ತಾರೆ, ಬಿಸಿ ಬಿಸಿ ಅಡುಗೆ ಮಾಡಿಕೊಡ್ತಾರೆ ನನಗೆ, ಎಲ್ಲ ಕೆಲಸಕ್ಕೂ ಹೆಲ್ಪ್ ಮಾಡ್ತಾರೆ, ಮಕ್ಕಳು ಕರ್ಕೊತಾರೆ. ಅವಳು ಇರೋದ್ಲಿಂತ್ರ ನನಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್.